ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಹಾಗೂ ಬೆನಕಾ ಗೋಲ್ಡ್ ಕಂಪನಿ ಸಹಭಾಗಿತ್ವದಲ್ಲಿ ಜಿಲ್ಲಾ ವರದಿಗಾರ ರಾಜುರವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ರಂಗವಲ್ಲಿ ಸ್ಪರ್ಧೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಶೈಲಜಾ ವೆಂಕಟೇಶ್ ಅವರು ರಂಗೋಲಿ ಬಿಡಿಸುವುದರ ಮೂಲಕ ರಂಗವಲ್ಲಿ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಾಯಿತು. ನಂತರ ರಂಗವಲ್ಲಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬೆನಕಾ ಗೋಲ್ಡ್ ಕಂಪನಿಯ ಮಾಲೀಕರಾದ ಭರತ್ ಕುಮಾರ್ ಅವರಿಂದ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಹಿಳೆಯರು ತರಾವರಿ ರಂಗವಲ್ಲಿಯನ್ನು ಬಿಡಿಸಿ ಸಂಭ್ರಮಿಸಿದರು. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗ್ಯಾರಂಟಿ ನ್ಯೂಸ್ ಜಿಲ್ಲಾ ವರದಿಗಾರನಾಗಿ ರಾಜು ಕೇಸ್ ಮಾತಾಡ್ತಾ ಇದ್ದೀನಿ. ಏನು ಗ್ಯಾರಂಟಿ ನ್ಯೂಸ್ನ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅದರಂತೆ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಸದ್ಯ ನಾನು ಏನು ಮಾಗಡಿ ತಾಲೂಕಿನ ಬಾಲಾಜಿ ಪಬ್ಲಿಕ್ ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿತೈಷಿಗಳು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ GTV ವೆಂಕಟೇಶ್ ಅವರು ಬಂದು ಈ ಕಾರ್ಯಕ್ರಮವನ್ನು ಒಂದು ಕವರೇಜ್ ಮಾಡಿಕೊಡ್ತಾ ಇರೋಂಥದ್ದು ಭಾಳ ಸಂತೋಷದ ಸಂಗತಿ. ಅದರಂತೆ ತಮಗೂ ವೆಂಕಟೇಶ್ವರ ಮೂಲಕ ಎಲ್ರಿಗೂ ಕೂಡ ಸುಸ್ವಾಗತವನ್ನು ಏನು ರಾಮನಗರ ಜಿಲ್ಲೆಯ ಪರವಾಗಿ ವರದಿಗಾರನಾಗಿ ಮಾಗಡಿ ತಾಲೂಕಿನ ಜನತೆಗೆ ನಾನು ಶುಭಾಶಯನ ಕೋರ್ತೇನೆ. ಇದು ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಉದ್ದೇಶ ಏನಂದರೆ ಏನು ಹೊಸ ವರ್ಷದ ಹೊಸ್ತಿನಲ್ಲಿರುವಂಥ ಎಲ್ಲರ ಒಂದು ಬಾಳಲ್ಲಿ ಒಂದು ಬಣ್ಣದ ಒಂದು ರಂಗೋಲಿ ಸ್ಪರ್ಧೆ ಮೂಲಕ ತಮ್ಮ ಜೀವನ ಇನ್ನೂ ಸ್ವಲ್ಪ ಎಲ್ಲರೂ ಕೂಡ ಬೆಳೀಲಿ ಮತ್ತು ಸಂತೋಷವಾಗಿರಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈ ಒಂದು ಕಲರ್ಫುಲ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಅದರಂತೆ ಏನು ಮಾಗಡಿ ತಾಲೂಕಿನ ನ್ಯಾಷನಲ್
ಪಬ್ಲಿಕ್ ಶಾಲೆ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಮಗೆ ಅದು ಸಂತೋಷ. GTV ನ್ಯೂಸ್ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಕವರೇಜ್ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಮೂಲಕ ವೆಂಕಟೇಶಣ್ಣವರಿಗೆ ಭಾಳ ವಿನಮ್ರತೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರಿ, ಇದು ಈಗ ನಡೀತಾ ಇರ್ತಕ್ಕಂಥದ್ದು ಜಿಲ್ಲಾ ಮಟ್ಟದ್ದು. ಹೌದು ಸರ್. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ್ದು ಎಲ್ಲಿ ಮಾಡ್ತೀರಾ? ರಾಜ್ಯ ಮಟ್ಟದ್ದು ಬೆಂಗಳೂರಲ್ಲಿ ಮಾಡ್ತೀವಿ. ಇಲ್ಲಿ ಯಾರು ಪ್ರಥಮ ಸ್ಥಾನವನ್ನು ಗಳಿಸ್ತಾರೋ ಅವರನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸುವಂಥದ್ದು. ರಾಜ್ಯ ಮಟ್ಟದಲ್ಲಿ ಯಾವತ್ತೂ ಅದನ್ನ ಏನು ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೋ ಅವ್ರಿಗೆ ನಾವು ಆ ದಿನಾಂಕವನ್ನು ನಿಗದಿಪಡಿಸಿ ಅವ್ರನ್ನ ಇಲ್ಲಿಂದ ಕಳಿಸ್ಕೊಡುವಂಥ ಎಲ್ಲ ಜವಾಬ್ದಾರಿಯನ್ನು ನಾನು ಈ ಜಿಲ್ಲೆಯ ವರದಿಗಾರನಾಗಿ ಆ ಜವಾಬ್ದಾರಿಯನ್ನು ನಾನು ಹೊತ್ತಿರ್ತೀನಿ. ಅಂದರೆ ಇಲ್ಲಿ ಅವರು ಗೆದ್ದಂಥ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಅಂದರೆ 31 ಜಿಲ್ಲೆಗಳಲ್ಲೂ ಕೂಡ ಯಾರ್ಯಾರು ಪ್ರಥಮ ಸ್ಥಾನವನ್ನು ಗಳಿಸ್ತಾರೋ ಅವರು ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಹೋಗ್ತಾರೆ. ಅಲ್ಲಿ ಅವರಿಗೆ 6 ಲಕ್ಷದವರೆಗೂ ಪ್ರೈಸ್ ಮನಿ ಇರುತ್ತೆ. ಸದ್ಯ ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ 5,000 ನಾವು ಇಟ್ಕೊಂಡಿದ್ದೀವಿ ಪ್ರಥಮ ಸ್ಥಾನವನ್ನು. ಇಲ್ಲಿ ಯಾರು ಪ್ರಥಮ ಸ್ಥಾನ ಗಳಿಸ್ತಾರೋ ಅವರ ಡೀಟೇಲು ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಅವರ ಅಡ್ರೆಸ್ಸನ್ನು ತೊಗೊಂಡು ಅವರನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸೋಂಥ ಜವಾಬ್ದಾರಿ ಹೊಣೆಗಾರಿಕೆ ನನ್ನ ಮೇಲಿರುತ್ತೆ. ಈ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆಯ ವರದಿಗಾರನಂತ ರಾಜು ಹೊಣೆಗಾರಿಕೆ ಅದಾಗಿರುತ್ತೆ ಸರ್. ಸರಿ, ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ರಾಮನಗರ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದು ಪ್ರಥಮನ ಅಥವಾ ಬೇರೆ ಕಡೆ ಎಲ್ಲ ಮಾಡಿದ್ದೀರಾ? ಇದೇ ಪ್ರಥಮ. ಹಾಗೆ ಚನ್ನಪಟ್ಟಣ, ಕನಕಪುರ ಇಲ್ಲ, ಅದು ಇತ್ತು, ಆ ಒಂದು ಆಲೋಚನೆ ಇತ್ತು. ಬಟ್ ಆದರೆ ಏನು ಸಮಯದ ಅಭಾವ ಒಂದು ನಮಗೆ ತುರ್ತಾಗಿರೋದ್ರಿಂದ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಸದ್ಯಕ್ಕೆ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ನಲ್ಲಿ ಬೇರೆ ಏನಾದರೂ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಉಳಿದಂಥ ಎಲ್ಲ ತಾಲೂಕು ಅಂದರೆ ಕನಕಪುರ, ಚನ್ನಪಟ್ಟಣ, ರಾಮನಗರ ಅವು ಕೂಡ ನಮ್ಮ ಜವಾಬ್ದಾರಿಯೇ ಇರುತ್ತೆ. ಅಲ್ಲೂ ಕೂಡ ನಾವು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.
ಒಂದು ಶುಭ. ಈಗ ಮೇಡಮ್ ಹೇಳ್ತಾಯಿದ್ರು, ಅವ್ರ ಹೆಸರು ಶೀತಲ್ ಮೇಡಮ್ ಅವ್ರು ಹೇಳ್ತಾಯಿದ್ರು, ಒಂದು ಶುಭ ಸಂಕೇತನೇ ರಂಗೋಲಿ. ನಾವು ಯಾರ ಮನೆ ಮುಂದೆ ಹೋಗ್ತೀವೋ ಅಲ್ಲಿ ಯಾವುದು ರಂಗೋಲಿ ಹಾಕಿರ್ತಾರೆ ಅಲ್ಲಿ ಒಂದು ಶುಭವಾಗಿರುತ್ತೆ, ಇಲ್ಲ ಅಂದರೆ ನಾವೇ ಅರ್ಥ ಮಾಡ್ಕೋಬೇಕು ಅಲ್ಲಿ ಅಂತ ಹೇಳಿದ್ರು. ತುಂಬ ಎಂಥ ಜಾಗ ಬಂದಿದ್ದೀವಿ ಇವತ್ತು. ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಯುವಕರಿದ್ದೀರಿ, ಮತ್ತು ಹೆಂಗಾಗಿದ್ದೀರಾ, ಈ ಮುಂದಿನ ಪೀಳಿಗೆಗೆ ಇದನ್ನು ನಾವು ನೀವು ಮತ್ತು ನಿಮ್ಮ ಜೊತೆಲಿರೋರಿಗೆ ಹೇಳ್ಕೊಡ್ಬೇಕು, ಹೇಗೆ ಮಾಡಬೇಕು, ನಾವು ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಕೊಡುಗೆ ಏನು ಕೊಡಬೇಕು. ರಂಗೋಲಿ ಅಂದ್ರೇ ನಾನು ಬರ್ತಾ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಬಂದೆ. ರಂಗ ಅಂದರೆ ಕೃಷ್ಣ, ಒಲ್ಲಿ ಅಂದರೆ ಆನಂದ. ಸೊ ರಂಗ ಕೃಷ್ಣ, ಕೃಷ್ಣನ ಆರಾಧನೆ ಮಾಡೋದೇ ಯಾರು ಮಾಡೋದು? ಕೃಷ್ಣನ ಆರಾಧನೆ ಮಾಡೋದು ಯಾರು? ಅದೇ ಜಾಸ್ತಿ ಮಾಡೋದು ಯಾರು? ಮಹಿಳೆಯರಲ್ವಾ? ಅವ್ರು ಆರಾಧನೆ ಮಾಡೋದು ಮಹಿಳೆಯರೇ. ಕನೆಕ್ಟ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಚಿತ್ರನ ನೀವು ರಚಿಸ್ತೀರ. 64 ಕಲೆಗಳಲ್ಲಿ ಪ್ರಮುಖವಾದ ಕಲೆ ಚಿತ್ರಕಲೆ ಯಾವುದು ಅಂದರೆ ಇದೇ ರಂಗೋಲಿ. ಸಿಂಧೂ ನಾಗರಿಕತೆಯಲ್ಲಿ 2ನೇ ಮತ್ತು 3ನೇ ಶತಮಾನದಲ್ಲಿ ಬಂದಂಥ ಪದ್ಧತಿನೇ ರಂಗೋಲಿ. ಮತ್ತು ಒಂದು ಸಾಂಸ್ಕೃತಿಕವಾಗಿ ನೀವು ಇದನ್ನು ಮುಂದೆಗಡೆ ತಗೊಂಡು, ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ಬಟ್ ಎಜುಕೇಷನ್ ಜೊತೆಗೆ ನೀವು ಕಲ್ತ್ಕೊಳ್ಳೋ ಅಂಥ ಸಂಸ್ಕೃತಿ. ಈಗ ನಾವು ಬಂದಿದ್ದೀವಿ, ಕುತ್ಕೊಂಡಿದ್ದೀವಿ, ನಮ್ಮ ನಡೆ ನುಡಿ ನಡವಳಿಕೆ, ಇದರಿಂದ ನಾವು ನಮ್ಮ ಸಂಸ್ಕೃತಿನ ಎಲ್ಲೆಡೆ ನಾವು ಹರಡಬೇಕು. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ನೀವೇ ನೋಡ್ತಾ ಇದ್ದೀರ, ಎಲ್ಲನೂ ಅಪ್ಗ್ರೇಡ್ ಆಗ್ತಾ ಇದೆ. ಆದರೆ ಸಾಂಸ್ಕೃತಿಕವಾಗಿ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಸಾಂಸ್ಕೃತಿಕವಾಗಿ ಯಾರು ಉತ್ತೇಜನ ಮಾಡ್ತಾ ಇಲ್ಲ, ಸಾಂಸ್ಕೃತಿಕವಾಗಿ ಯಾರು ನಮ್ಮನ್ನು ಪ್ರತಿಬಿಂಬಿಸ್ತಾ ಇಲ್ಲ. ಸೊ ಎಲ್ಲದಕ್ಕೂ ಒಂದು ನೈಜ ರೀತಿಯಲ್ಲಿ ನಾವು ಸಹಾನುಭಾವತ್ವದಿಂದ, ಸಹಾನುಭಾಳ್ವೆಯಿಂದ ನಾವು ಮುಂದೆಗಡೆ ಹೋಗಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ನಾನು ಹಿರಿಯರಿದ್ದಾರೆ, ಅವ್ರಿಗಿಂತ ನಾವು ಚಿಕ್ಕ ಹುಡುಗ ಇರ್ಬೋದು, ಬಟ್ ಆದರೆ ಕಲೆಗೆ ಯಾರು ಗೌರವ ಕೊಡ್ತಾರೆ, ಕಲೆನ ಯಾರು ಬೆಳೆಸ್ತಾರೆ, ಅವರು ನಿಜವಾದ ಕೊಡುಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಜನ ಭಾಗವಹಿಸಿದ್ದಾರೆ ಅಂದರೆ ಎಲ್ಲರೂ ಗೆಲ್ಲೇಬೇಕು ಅಂತ ಭಾಗವಹಿಸಿರ್ತಾರೆ. ಗೆಲ್ಲೋದು ಸೋಲೋದು ಈಸ್ ಅ ಪಾರ್ಟ್ ಆಫ್ ದ ಲೈಫ್. ಭಾಗವಹಿಸೋದು ಇದೆಯಲ್ಲ, ದಟ್ ಈಸ್ ಅ ರಿಯಲ್ ಲೈಫ್. ಪ್ರತಿಯೊಬ್ಬರು ಯಾರ್ಯಾರು ಭಾಗವಹಿಸಿದಾರೋ ಅವರೆಲ್ಲರೂ ವಿನ್ನರೇ. ಭಾಗವಹಿಸೋದು ಅಂದ್ಕೊಂಡ್ರೆ ಸಾಕಾಗಲ್ಲ, ಬಂದು ಅದನ್ನು ನೀವು ಆ ಕಲೆನ ನೀವು ಬಿಡಿಸಿ ಆ ಕಲೆಗೆ ಗೌರವ ಕೊಟ್ಟಿದ್ದೀರಿ. ನಿಮಗೂ ಒಳ್ಳೆಯದಾಗಲಿ, ಮತ್ತು ಇಲ್ಲಿರೋ ಸೇರೋರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನಬಹುದು. ಥ್ಯಾಂಕ್ ಯು. ಆದರೂ ಕೂಡ ಹೆಣ್ಮಕ್ಳು ಹೇಗೆ ರೆಡಿಯಾಗಿ ಬಂದಿದ್ದಾರೆ ಅಂದರೆ ಸುಗ್ಗಿ ಹಬ್ಬ ಹೇಗೆ ಮಾಡಬೇಕು ಅಂತ ರೆಡಿಯಾಗಿ ಬಂದಿದ್ದಾರೋ ಆ ರೀತಿ ನಮ್ಮ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಆ ಒಂದು ಹೆಣ್ಮಕ್ಳಿಗೆ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಂತಹ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ಹೆಣ್ಮಕ್ಳು ಸೌಂಡ್ ಏನಂತ ಗೊತ್ತಾಗಬೇಕು, ಎಲ್ಲಿ ಕೇಳಿಸ್ಬೇಕು ಅಂದರೆ ನ್ಯೂಸ್ ಚಾನಲಿಗೆ ಕೇಳಿಸ್ಬೇಕು. ಯಾಕಂದರೆ ನಮ್ಮ ಮಾಗಡಿ ತಾಲೂಕು ನಮ್ಮ ಕೆಂಪೇಗೌಡರ ನಾಡು. ಆ ನಾಡಿನ ಹೆಣ್ಣುಮಕ್ಕಳು ಘನತೆ, ಗೌರವಕ್ಕೆ, ಸಾಂಪ್ರದಾಯಿಕ ಉಡುಗೆ ತೊಡುಗೆಗೆ ಮತ್ತು ಭಾವನಾತ್ಮಕಗೆ ಹೆಚ್ಚಿನದಾಗಿ ಆದ್ಯತೆಯನ್ನು ನೀಡುವಂಥ ಹೆಣ್ಮಕ್ಳು ಆಗಿರೋದಕ್ಕೆ ಮೊನ್ನೆ ನಾವು ಮಾಡಿದಂಥ ಕಾರ್ಯಕ್ರಮದಲ್ಲೂ 450 ಜನ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿ ರಂಗೋಲಿ ಸ್ಪರ್ಧೆಯನ್ನು ದೊಡ್ಡ ಮಟ್ಟಕ್ಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಷ್ಟೇ ಕೂಡ ಈ ಒಂದು ರಂಗೋಲಿನ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನಿಜವಾಗಲೂ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತಹ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಅವ್ರಿಗೆ ಹಾಗೂ ನಮ್ಮ ಭರತ್ ಕುಮಾರ್ ಸರ್ ಗೋಲ್ಡ್ ಕಂಪನಿಯ ನಿರ್ದೇಶಕರು, ತುಂಬ ಸಂಯಮದ ವ್ಯಕ್ತಿ, ತುಂಬ
ಅರ್ಥಗರ್ಭಿತವಾದಂಥ ಭಾಷಣವನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರಿಂದ ತಿಳಿಯೋದು ನಮಗೆ ತುಂಬ ಇದೆ. ಯಾಕಂದರೆ ಪ್ರಥಮವಾಗಲೇ ಅವರು ಗುರುಭ್ಯೋ ನಮಃ ಅನ್ನೋದ್ರ ಪ್ರಕಾರ ಶುರು ಮಾಡ್ತಾರೆ. ಗುರುವಿಗೆ ಎಲ್ಲ ಒಬ್ಬ ವ್ಯಕ್ತಿಗೂ ಒಬ್ಬ ಗುರು ಇದ್ದೇ ಇರ್ತಾನೆ. ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅದು ನಮ್ಮ ಶಿಕ್ಷಕರಾಗಿರ್ಬೋದು. ಆ ಗುರುವಿನ ನೆನೆಸ್ಕೊಂತ ಯಾವ ವ್ಯಕ್ತಿ ಮುಂದೆ ಹೋಗ್ತಾನೆ ಅವನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ, ಒಂದು ಸ್ಫೂರ್ತಿ ನಮ್ಮ ಭರತ್ ಕುಮಾರ್ ಸರ್ ಅವರು. ಪ್ರತಿಯೊಂದು ನಿಂತು ರಾಜುರೇನಿದ್ರೆ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ಟೇಜ್ ಇರ್ತಾನೆ, ಆ್ಯಂಕರಿಂಗ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ರಿಸಲ್ಟ್ ಆಯ್ತಾ ಅಂತ ನೋಡ್ತಾರೆ, ಇಲ್ಲಿ ಬರ್ತಾರೆ ಚೇರ್ ಹಾಕಿಸ್ಬೇಕು ಅಂತಾರೆ, ಅಲ್ಲಿ ನೋಡ್ತಾರೆ ಊಟ ಬರ್ತಿದೆ ಅಂದರೆ ಶಕ್ತಿ ಇರೋರಿಗೆ ಮಾತ್ರ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ರಾಜುನ ತುಂಬ ಹತ್ರದಿಂದ ಗಮನಿಸಿದ್ದೀನಿ. ನನಗೆ ಒಳ್ಳೆ ಆತ್ಮೀಯ ನನ್ನ ತಮ್ಮ. ಯಾಕಂದ್ರೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ಬೆಳೀತಿದ್ದೀನಿ ಅಂದರೆ ಈ ಥರ ಇರೋ ಒಂದು ಸಂಗಡಿಗರಿಂದ ನಾನು ಇಲ್ಲಿ ಈ ವೇದಿಕೆಗೆ ಬಂದವನ್ನೆಲ್ಲ ನಾನು ನೆನೆಸ್ಕೊತಾ ಇರ್ತೀನಿ. ಬೆನಕ ಗೋಲ್ಡ್ ಕಂಪನಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ನೀವು ಅಡವಿಟ್ಟ ಚಿನ್ನಕ್ಕೆ ನಾವು ಬಡ್ಡಿ ಕಟ್ಟುತ್ತೇವೆ, ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಇದು ಕೇವಲ 15 ನಿಮಿಷಗಳಿದೆ ಎನ್ನುವ ಮೂಲಕ ಯಾರು ಹೌದು ಸತ್ಯ ಅದು. ಈಗ ಬಂಗಾರದ ಬೆಲೆ ಏನಾಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತು. ಏನೋ ಕಷ್ಟ ಅಂದ್ಬಿಟ್ಟು ಹೋಗ್ಬಿಟ್ಟು ತಂದೆ ಒಂದು ಕಷ್ಟಪಟ್ಟು ಮಗಳಿಗೆ ಒಂದು ಸಣ್ಣದಂತ ಒಂದು ಕಿರು ಒಡವೆಯನ್ನು ಮಾಡಿಸ್ಬಿಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಇದರಲ್ಲಿ ಹೋಗಿ ಅಡ ಇಟ್ಬಿಡ್ತಾರೆ. ಈಗ ಬೆಟ್ಟದ ಎತ್ತಕ್ಕೆ ಬೆಳೆದು ಅದನ್ನು ಬಿಡಿಸ್ಕೊಳ್ಳೋದಾಗಿರುವಂಥ ಸಂದರ್ಭ ಅವ್ರಿಗೆ ಬಿಡಿಸ್ಕೊಟ್ಟು ಸ್ವಲ್ಪ ಅವ್ರಿಗೆ ಒಂದು ಕಷ್ಟಕ್ಕೆ ಆಗುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರುವಂಥದ್ದು. ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಬಹಳ ಬೆನ್ನೆಲುಬಾಗಿ ನಿಂತು ಈ ರೀತಿಯಾದಂಥ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಥ್ಯಾಂಕ್ ಯು ಪ್ರವೀಣ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.